ಹಾಯ್ ಫ್ರೆಂಡ್ಸ್, ಬೆಳಗ್ಗೆನೆಲ್ಲ ನಮ್ಮ ಡ್ರೈವರ್ಸ್ ಎಲ್ಲ ಫ್ರೆಶ್ ಅಪ್ ಆಗಿ ಟೀ ಶಾಪ್ ಹತ್ರ ಟೀ ಕುಡಿಯುವಂತ ಹೋಗಿದ್ದೋ. ಎಲ್ಲ ಕಾಮಿಡಿ ಮಾಡ್ಕೊಂಡು ಅಲ್ಲೇ ವೀಡಿಯೋ ಮಾಡ್ಕೊಂಡು ಅಲ್ಲಿಂದ ಇವತ್ತು ಕಸ್ಟಮರ್ದು ಚೆಕ್ಔಟ್ ಇತ್ತು. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಸೀದಾ ಮೈಸೂರು ಕಡೆ ಹೊರಟಾಗಿರು. ಹೋಗ್ತಾ ಅಂದವೇ ಶೂಟಿಂಗ್ ಪಾಯಿಂಟ್ ಅಂತಾರೆ ಎಂಟ್ರಿ ಆದ ಗುರು. ಫುಲ್ಲು ಜಾಮ್ ಇವತ್ತು ಶೂಟಿಂಗ್ ಪಾಯಿಂಟು. ಕಸ್ಟಮರು ಫುಲ್ ರಶ್ ಇರೋದು ನೋಡಿ ಬೇಡ ಅಂದ್ಬಿಟ್ಟು ಹೇಳಿದ್ರು. ಅಲ್ಲಿಂದ ಸೀದಾ ಡೈರೆಕ್ಟು ಪೈಕ್ರ ವಾಟರ್ ಫಾಲ್ಸ್ ಕಡೆ ಕೊಟ್ಟೆ. ಕಸ್ಟಮರ್ನ ಪೈಕ್ರ ವಾಟರ್ ಫಾಲ್ಸ್ ಹತ್ರ ಡ್ರಾಪ್ ಮಾಡಿ ಪಾರ್ಕಿಂಗ್ ಹತ್ರ ಹೋದೆ. ಪಾರ್ಕಿಂಗು ಫುಲ್ ಜಾಮ್ ಆಗಿತ್ತು. ಹೋಗಿ ಮುಂದೆ ಪಾರ್ಕಿಂಗ್ ಹಾಕೊಂಡಿದ್ದೆ. ಅಲ್ಲಿಂದ ಕಸ್ಟಮರ್ ಬಂದರು, ಪಿಕಪ್ ಮಾಡ್ಕೊಂಡು ಸೀದಾ ಹೊರಟಾಗಿರು ಮೈಸೂರು ಕಡೆಗೆ. ಹೋಗ್ತಾ ಅಂದವೆ ನಡುವಟ್ಟಂ ಹತ್ರ ಫುಲ್ಲು ಫಾಗಿತ್ತು. ಒಳ್ಳೆ ವೆದರು. ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ನೀಲಗಿರಿಗೆ ಎಂಟ್ರಿ ಆದೆ ಗುರು. ಒಳ್ಳೆ ನೀಲಗಿರಿ ಟ್ರೀ ಮರಗಳು ಒಳ್ಳೆ ಫಾಗಲ್ಲಿ ಸಖತ್ತಾಗಿ ವ್ಯೂ ಇತ್ತು. ಅಲ್ಲೇ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಗಾಡಿದು ಫೋಟೋ ತಗೊಂಡು ಅಲ್ಲಿಂದ ಸೀದಾ ಗೂಡ್ಲೂರು ಎಂಟ್ರಿ ಆದೆ ಗುರು. ಗೂಡ್ಲೂರು ಫುಲ್ ಜಾಮ್ ಇವತ್ತು ಎರಡು ಕಡೆನೂ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಮಧುಮಲೆ ಫಾರೆಸ್ಟ್ ಎಂಟ್ರಿ ಆದೆ ಗುರು. ಫಾರೆಸ್ಟಲ್ಲಿ ಇವತ್ತು ಜಿಂಕೆಗಳ ರಾಶಿನೇ ಇತ್ತು ಗುರು. ಎಲ್ಲ ಜಿಂಕೆಗಳು ಒಂದೇ ಕಡೆ ಸೇರಿದ ಅನ್ಸುತ್ತೆ. 200-300 ಜಿಂಕೆಗಳು ಗುರು ಒಂದೇ ಕಡೆ ಮಧುಮಲೆ ಫಾರೆಸ್ಟಲ್ಲಿ. ಎಲ್ಲ ವೆಹಿಕಲ್ಸ್ ನಿಲ್ಲಿಸಿ ವಿಡಿಯೋ ಮಾಡ್ಕೊಳ್ತಾ ಇದ್ರು. ನಾನು ವಿಡಿಯೋ ಮಾಡ್ಕೊಂಡು ಅಲ್ಲಿಂದ ಸೀದಾ ಮಧುಮಲೆಗೆ ಬಾಯ್ ಬಾಯ್ ಹೇಳ್ತಾ ಬಂಡೀಪುರ ಫಾರೆಸ್ಟ್ಗೆ ಎಂಟ್ರಿ ಆದೆ ಗುರು. ಬಂಡೀಪುರ ಫಾರೆಸ್ಟಲ್ಲಿ ಯಾವುದೇ ರೀತಿಯ ಪ್ರಾಣಿಗಳು ಸಿಗಲಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ನಂಜನಗೂಡಿಗೆ ಎಂಟ್ರಿ ಆದೆ. ನಂಜನಗೂಡು ಫುಲ್ಲು ಜಾಮ್ ಇತ್ತು ಸ್ವಲ್ಪ. ನಂಜನಗೂಡು ಮುಗಿಸ್ಕೊಂಡು ಸೀದಾ ಮೈಸೂರು ಹತ್ರ ಕಸ್ಟಮರು ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದರು. ಕಸ್ಟಮರ್ನ ಸೀದಾ ಮೈಸೂರು ಕಾವೇರಿ ಶಾಪ್ ಹತ್ರ ಡ್ರಾಪ್ ಮಾಡಿದೆ. ಕಸ್ಟಮರು ಶಾಪಿಂಗ್ ಮಾಡ್ಕೊಂಡು ಬಂದರು. ಅಲ್ಲಿಂದ ಸೀದಾ ಅವ್ರನ್ನ ಹೋಟೆಲ್ ಡ್ರಾಪ್ ಮಾಡಬೇಕಿತ್ತು. ಕಸ್ಟಮರ್ನ ಸೀದಾ ಪಿಕಪ್ ಮಾಡ್ಕೊಂಡು ಸೀದಾ ಹೋಟ್ಲ್ ಹತ್ರ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟಾಗಿರು. ಮನೆ ಹತ್ರ ಗಾಡಿ ಪಾರ್ಕ್ ಮಾಡಿ ರೋಡ್ ಸೈಡ್ ಹತ್ರ ನಮ್ಮ ಹುಡುಗರು ಇದ್ರು ಅಂಗಡಿ ಹತ್ರ ಹೋಗಿ ಅವ್ರದ್ದು ವಿಡಿಯೋ ಮಾಡ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್, ಬಾಯ್.